ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮುಂದೆ ಇರುವ PSI ಪರೀಕ್ಷೆಗಾಗಿ, PC ಪರೀಕ್ಷೆಗಾಗಿ, SDA ಪರೀಕ್ಷೆಗಾಗಿ, ಗ್ರೂಪ್ ಸಿ ಪರೀಕ್ಷೆಗಾಗಿ, TET ಪರೀಕ್ಷೆಗಾಗಿ ವಿಜ್ಞಾನ ವಿಭಾಗದಿಂದ ಮೀನ್ಸ್ ಸೈನ್ಸ್ ವಿಭಾಗದಿಂದ ನಿರೀಕ್ಷೆ ಮಾಡಬಹುದಾದಂತಹ ಟಾಪಿಕ್ಗಳನ್ನು ತಗೊಂಡು ಆ ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ತರಗತಿಯಲ್ಲಿ ಕೆಮಿಸ್ಟ್ರಿಯಿಂದ ಹೈಡ್ರೋಕಾರ್ಬನ್ಗಳು ಬದಲಾವಣೆಯಾಗಿರುವ ಪಠ್ಯ ಪುಸ್ತಕದಿಂದ ಹೈಡ್ರೋಕಾರ್ಬನ್ ಎಂಬ ಲೆಸನನ್ನು ಆಯ್ಕೆ ಮಾಡಿ ಹೈಡ್ರೋಕಾರ್ಬನ್ ಆ ಒಂದು ಪಾಠದಿಂದ ನಿರೀಕ್ಷೆ ಮಾಡಬಹುದಾದಂತಹ ಬಹುಅಂಶೀಯ ಪ್ರಶ್ನೆಗಳನ್ನು ಪ್ರತಿ ಆಪ್ಷನ್ಗೆ ವಿವರಣೆ ಕೊಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಇಲ್ಲಿ ಕಾಣುತ್ತಿರುವ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 4ನೇ ಪರಿಶುದ್ಧ ಮುದ್ರಣ, ಈ ಪುಸ್ತಕವನ್ನು ಮುಂದೆ ಇರತಕ್ಕಂತಹ SDA ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ, TET ಪರೀಕ್ಷೆಗೆ ರೆಫರ್ ಮಾಡಿ. ಖಂಡಿತ ಯೂಸ್ ಆಗುತ್ತೆ. ಕಾರಣ 2019 FDAಯಲ್ಲಿ 22 ಪ್ರಶ್ನೆಗಳಿಗೆ 19 ಪ್ರಶ್ನೆಗಳಿಗೆ ಈ ಪುಸ್ತಕ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿತ್ತು. ನೀವೆಲ್ಲ ನೋಡಿರ್ತೀರಿ. ಅದೇ 2019 SDA ಪರೀಕ್ಷೆಯಲ್ಲಿ 30 ಪ್ರಶ್ನೆಗಳಿಗೆ ಈ ಪುಸ್ತಕದಿಂದ 27 ಪ್ರಶ್ನೆಗಳು ಬಂದಿದ್ದು. 27 ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿತ್ತು. ಈಗ 2021ರಲ್ಲಿ ಈ ಪುಸ್ತಕ ಮತ್ತಷ್ಟು ರಿವೈಸ್ ಆಗಿದೆ. ಈಗ ಇದು 4ನೇ ಮುದ್ರಣ ಆಗಿದೆ, 4ನೇ ಪರಿಶುದ್ಧ ಮುದ್ರಣ ಆಗಿದೆ. 2021 ಫೆಬ್ರವರಿಲಿ ಜರುಗಿದ FDA ಪರೀಕ್ಷೆಯಲ್ಲಿ ಈ ಪುಸ್ತಕದಿಂದ 41 ಪ್ರಶ್ನೆಗಳು ಬಂದಿದ್ದಾವೆ. 41 ಪ್ರಶ್ನೆಗಳಿಗೆ ಈ ಪುಸ್ತಕ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿದೆ. ನೀವೆಲ್ಲ ನೋಡಿರ್ತೀರಿ, PDF ಅಲ್ಲಿ ನೋಡಿರ್ತೀರಿ. ಓಕೆ, ಮೀನ್ಸ್ ಕ್ಲಾಸಲ್ಲೂ ನೋಡಿರ್ತೀರಿ. ಓಕೆ, ಮೀನ್ಸ್ ಆದ್ದರಿಂದ ಈ ಪುಸ್ತಕವನ್ನು ನೀವು ಮುಂದೆ ಇರ್ತಕ್ಕಂತಹ ಪರೀಕ್ಷೆಗಳಿಗೆ ಆರಾಮಾಗಿ ನೀವು ರೆಫರ್ ಮಾಡಬಹುದು. ಓಕೆನಾ? ಎಸ್ ಸ್ನೇಹಿತರೆ, ಈ ತರಗತಿಯಲ್ಲಿ ಹೈಡ್ರೋಕಾರ್ಬನ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಈ ಒಂದು ಲೆಸನಿಂದ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಮೊದಲ ಪ್ರಶ್ನೆ, ಹೈಡ್ರೋಕಾರ್ಬನ್ನಲ್ಲಿರುವ 2 ಪ್ರಮುಖ ಧಾತುಗಳು. ಹೈಡ್ರೋಕಾರ್ಬನ್ಸ್ ಅಂದಾಗ ಆ ಹೈಡ್ರೋಕಾರ್ಬನ್ಸ್ ಒಳಗಡೆ ಇರತಕ್ಕಂತಹ ಮೇನ್ ಎಲಿಮೆಂಟ್ಸ್ ಯಾವುದು? ಆಪ್ಷನ್ ಎ ಹೈಡ್ರೋಜನ್, ಆಪ್ಷನ್ ಬಿ ಕಾರ್ಬನ್, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ನೈಟ್ರೋಜನ್. ಸರಿಯಾದ ಉತ್ತರ ಎ ಮತ್ತು ಬಿ. ಹೈಡ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ. ಸ್ನೇಹಿತರೆ, ಹೈಡ್ರೋಕಾರ್ಬನ್ಸ್ ಅಂದ್ರೇನು? ಹೈಡ್ರೋಕಾರ್ಬನ್ಗಳು ಸಾವಯವ ಸಂಯುಕ್ತಗಳಾಗಿದ್ದು ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ. ಹೈಡ್ರೋಕಾರ್ಬನ್ಸ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕನ್ಸಿಸ್ಟಿಂಗ್ ಆಫ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಇದನ್ನು PCL ಕೇಳಿದ್ದಾರೆ, PSL ಕೇಳಿದ್ದಾರೆ. ಅರ್ಥ ಆಯ್ತಾ? ಎಸ್ ಸ್ನೇಹಿತರೆ, ಹೈಡ್ರೋಜನ್ ಅಂದಾಗ ಕಡೆ ಪಕ್ಷ ನಿಮಗೆ ಯಾವ ಪಾಯಿಂಟ್ಸ್ಗಳು ಕಂಪಲ್ಸರಿ ಗೊತ್ತಿರಬೇಕು ಅಂದರೆ, ಅತ್ಯಂತ ಹಗುರವಾದ ಅನಿಲ ಅಂತ ಕೇಳ್ತಾರೆ. ಲೈಟೆಸ್ಟ್ ಗ್ಯಾಸ್ ಯಾವುದು? ಆನ್ಸರ್ ಹೈಡ್ರೋಜನ್. ಇದು ಗೊತ್ತಿರಲೇಬೇಕು ಪ್ರತಿ ಕ್ಯಾಂಡಿಡೇಟ್ಗೂ. ಓಕೆನಾ? ಅದೇ ಥರ ವಿಶ್ವದಲ್ಲಿ ಹೇರಳವಾಗಿರುವ ಧಾತು ಯಾವುದು? ಮೋಸ್ಟ್ ಅಬಾಡೆಂಟ್ ಎಲಿಮೆಂಟ್ ಇನ್ ಯೂನಿವರ್ಸ್. ಆನ್ಸರ್ ಹೈಡ್ರೋಜನ್. ಇದನ್ನು ಪ್ರೀವಿಯಸ್ FDಯಲ್ಲಿ ಕೇಳಿದರು. ಓಕೆನಾ? ಮತ್ತೊಂದು ಪಾಯಿಂಟ್ ಇದೆ. ಲೋಹಗಳು ಆಮ್ಲಗಳೊಡನೆ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್. ಲೋಹಗಳು ಆಮ್ಲಗಳೊಡನೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಗ್ಯಾಸ್ ಯಾವುದು? ಆನ್ಸರ್ ಹೈಡ್ರೋಜನ್. ಕಡೆ ಪಕ್ಷ ಇಷ್ಟಾರು ನೀವು ತಿಳ್ಕೊಂಡಿರಬೇಕಾಗುತ್ತೆ ಹೈಡ್ರೋಜನ್ ಮೇಲೆ. ಎಸ್, ಇಲ್ಲಿ ಕಾರ್ಬನ್ ಅಂದೆ. ಕಾರ್ಬನ್ ಅಂದ್ರೆ ಸ್ಪೆಷಲ್ ಏನು? ಕಾರ್ಬನ್ನ ಬಹುರೂಪಗಳು ಮೋಸ್ಟ್ ವಾಂಟೆಡ್. ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಕಾರ್ಬನ್ನ ಬಹುರೂಪಗಳು ಯಾವುವು? ವಜ್ರ, ಗ್ರಾಫೈಟು, ಪುಲರೀನು, ಕಾಡಿಗೆ ಸೂತು, ಕಲ್ಲಿದ್ದಲು. ಇವೆಲ್ಲ
ಕಾರ್ಬನ್ನ ಬಹುರೂಪಗಳು. ಓಕೆ, ವಜ್ರ ಒಂದು ಕಾರ್ಬನ್ನ ಶುದ್ಧ ರೂಪ. ವಜ್ರ ಡೈಮಂಡ್, ವಜ್ರ ಒಂದು ಕಾರ್ಬನ್ನ ಶುದ್ಧ ರೂಪ. ಇದನ್ನು PCPS ಅಲ್ಲಿ ಸಾಕಷ್ಟು ಕಡೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಡಿ ನೈಟ್ರೋಜನ್. ನೈಟ್ರೋಜನ್, ಈ ನೈಟ್ರೋಜನ್ದಾಗ ಯಾವ ಪಾಯಿಂಟ್ ನಿಮಗೆ ಕಂಪಲ್ಸರಿ ಗೊತ್ತಿರಲೇಬೇಕು. ವಾತಾವರಣದಲ್ಲಿ ಏರಳವಾಗಿರುವ ಅನಿಲ ಯಾವುದು? ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ಅಟ್ಮಾಸ್ಫಿಯರ್. ಆನ್ಸರ್ ನೈಟ್ರೋಜನ್. ಇದು ಗೊತ್ತಿರಲೇಬೇಕು. ಓಕೆ, ಮೀನ್ಸ್ ವಾತಾವರಣದಲ್ಲಿ 78% ನೈಟ್ರೋಜನ್ ಇದೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ನೈಸರ್ಗಿಕ ಮೇಣಕ್ಕೆ ಉದಾಹರಣೆ. ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ವ್ಯಾಕ್ಸ್. ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ವ್ಯಾಕ್ಸ್. ನೈಸರ್ಗಿಕ ಮೇಣಕ್ಕೆ ಉದಾಹರಣೆ. ಆಪ್ಷನ್ ಎ ಓಜೋಕೊರೈಟ್, ಆಪ್ಷನ್ ಬಿ ಎಮಾಟೈಟ್, ಆಪ್ಷನ್ ಸಿ ಮ್ಯಾಗ್ನಾಟೈಟ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಓಜೋಕೊರೈಟ್. ಓಕೆ, ಇದು ಒಂದು ನೈಸರ್ಗಿಕ ಮೇಣ. ಓಜೋಕೊರೈಟ್ ಅನ್ನುವುದು ನೈಸರ್ಗಿಕ ಮೇಣ, ನ್ಯಾಚುರಲ್ ವ್ಯಾಕ್ಸ್. ಓಕೆ, ಇಂಥ ಹೊಸ ಹೊಸ ಪಾಯಿಂಟ್ಗಳು ಬದಲಾವಣೆ ಆಗಿರ್ತಕ್ಕಂತಹ ಓಕೆ ಸೈನ್ಸ್ ಪುಸ್ತಕದಲ್ಲಿ ಬಂದಿದ್ದಾವೆ. ನೀವೆಲ್ಲ ಅಪ್ಡೇಟ್ ಆಗಬೇಕಾಗತ್ತೆ. ಎಸ್ ಸ್ನೇಹಿತರೆ, ಆಪ್ಷನ್ ಬಿ ಎಮಾಟೈಟ್ ಅಂದೆ. ಎಮಾಟೈಟ್ ಒಂದು ಕಬ್ಬಿಣದ ಹದಿರು. ಇಟ್ ಇಸ್ ಅ ಓರ್ ಆಫ್ ಐರನ್. ಕಬ್ಬಿಣವನ್ನು ಉದ್ಧರಣೆ ಮಾಡುವಾಗ, ಐರನನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ ಅತಿ ಹೆಚ್ಚು ಬಳಸುವುದು ಎಮಾಟೈಟನ್ನೇ. ಅರ್ಥ ಆಯ್ತಾ? ಇದು ಒಂದು ಕಬ್ಬಿಣದ ಹದಿರು. ಇನ್ನು ಮ್ಯಾಗ್ನಾಟೈಟ್ ಅಂದೆ. ಮ್ಯಾಗ್ನಾಟೈಟ್ ಇದು ಸಹ ಒಂದು ಕಬ್ಬಿಣದ ಹದಿರು. ಮ್ಯಾಗ್ನಾಟೈಟ್ ಎನ್ನುವುದು ಇದು ಸಹ ಒಂದು ಕಬ್ಬಿಣದ ಹದಿರು. ಸ್ಪೆಷಲ್ ಏನು? ಕಬ್ಬಿಣದ ಹದಿರುಗಳಂದಾಗ, ಓರ್ಸ್ ಆಫ್ ಐರನ್ ಅಂದಾಗ ಯಾವ್ಯಾವುದು? ಎಮಾಟೈಟು, ಮ್ಯಾಗ್ನಾಟೈಟು, ಲಿಮೋನೈಟು, ಸ್ಯಾಡರೈಟ್. ಇವು ಕಬ್ಬಿಣದ ಮುಖ್ಯ ಹದಿರುಗಳು. ಕಬ್ಬಿಣದ ಹದಿರುಗಳಲ್ಲಿ ಯಾವ ಹದಿರಿನಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅಂಶ, ಐರನ್ ಕಂಟೆಂಟ್ ಇದೆ? ಅಧಿಕ ಕಬ್ಬಿಣದ ಪ್ರಮಾಣವನ್ನು ಹೊಂದಿರುವ ಅದಿರು ಯಾವುದು? ಕಬ್ಬಿಣದ ಅದಿರು ಯಾವುದು? ಆನ್ಸರ್ ಮ್ಯಾಗ್ನಾಟೈಟ್. ಉಳಿದೆಲ್ಲ ಅದಿರುಗಳಿಗಿಂತ ಮ್ಯಾಗ್ನಾಟೈಟಲ್ಲಿ ಕಬ್ಬಿಣದ ಪ್ರಮಾಣ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ? 72.4%. 72.4% ಇರುತ್ತೆ. ಆಯಿತಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು. ಫಂಕ್ಷನಲ್ ಗ್ರೂಪ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಫಂಕ್ಷನಲ್ ಗ್ರೂಪ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಪ್ಷನ್ ಎ CHO, ಆಪ್ಷನ್ ಬಿ COOH, ಆಪ್ಷನ್ ಸಿ NH2, ಆಪ್ಷನ್ ಡಿ OH. ಸರಿಯಾದ ಉತ್ತರ COOH. ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು? COOH. ಅರ್ಥ ಆಯ್ತಾ? ಎಸ್. ಇಲ್ಲಿ ಆಪ್ಷನ್ ಎ CHO ಅಂದೆ. CHO ಆಲ್ಡಿಹೈಡ್ಗಳ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ರೆ ಯಾವ ಆಪ್ಷನ್ ಹೋಗಬೇಕು? CHO ಆಪ್ಷನ್ಗೆ ಹೋಗಬೇಕಾಗತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಅಮೈನ್ಗಳ ಕ್ರಿಯಾ ಗುಂಪು ಯಾವುದು? ಫಂಕ್ಷನಲ್ ಗ್ರೂಪ್ ಆಫ್ ಅಮೈನ್ಸ್ ಅಂತ ಕೇಳಿದ್ರೆ ಯಾವ ಆಪ್ಷನ್ ಹೋಗಬೇಕು? NH2 ಆಪ್ಷನ್ಗೆ ಹೋಗಬೇಕಾಗತ್ತೆ. ಅರ್ಥ ಆಯ್ತಾ? ಅದೇ ರೀತಿ OH ಅಂದಾಗ ಆಲ್ಕೋಹಾಲ್ಗಳ ಕ್ರಿಯಾ ಗುಂಪು ಯಾವುದು? ಆನ್ಸರ್ OH. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ, ಅತ್ಯಂತ ಸರಳ ಆಲ್ಕೀನ್, ಸಿಂಪ್ಲೆಸ್ಟ್ ಆಲ್ಕೀನ್ ಯಾವುದು? ಆಪ್ಷನ್ ಎ ಈಥೀನ್, ಆಪ್ಷನ್ ಬಿ ಈಥೈನ್, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಟಾಲೀನ್. ಸರಿಯಾದ ಉತ್ತರ ಈಥೀನ್. ಅತ್ಯಂತ ಸರಳ ಆಲ್ಕೀನ್, ಸಿಂಪ್ಲೆಸ್ಟ್ ಆಲ್ಕೀನ್ ಯಾವುದು? ಈಥೀನ್. ಕಾರಣ ಆಲ್ಕೀನ್ಗಳು ಸ್ಟಾರ್ಟ್ ಆಗೋದೇ ಈಥೀನಿಂದ. ಆಲ್ಕೀನ್ಗಳು ಆರಂಭಗೊಳ್ಳುವುದೇ ಈಥೀನಿಂದ. ಆದ್ದರಿಂದ ಈಥೀನನ್ನು ನಾವು ಅತ್ಯಂತ ಸರಳ ಆಲ್ಕೀನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಬಿ ಈಥೈನ್ ಅಂದೆ. ಅತ್ಯಂತ ಸರಳ ಆಲ್ಕೈನ್ ಯಾವುದು? ಸಿಂಪ್ಲೆಸ್ಟ್ ಆಲ್ಕೈನ್. ಆನ್ಸರ್ ಈಥೈನ್. ಆಲ್ಕೈನ್ಗಳು ಆರಂಭಗೊಳ್ಳುವುದು ಈಥೈನಿಂದ. ಆದ್ದರಿಂದ ಅತ್ಯಂತ ಸರಳ ಆಲ್ಕೈನ್ ಯಾವುದು? ಈಥೈನ್. ಓಕೆ,
ಇನ್ನು ಆಪ್ಷನ್ ಸಿ ಮೀಥೇನ್ ಅಂದೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್, ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದು? ಹೈಡ್ರೋಕಾರ್ಬನ್ಗಳಲ್ಲಿ ವೆರಿ ಸಿಂಪಲ್ ಯಾವುದು? ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದು? ಸರಳ ಹೈಡ್ರೋಕಾರ್ಬನ್ ಯಾವುದು? ಮೀಥೇನ್. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಯಾವ ಆಪ್ಷನ್ ಹೋಗಬೇಕು? ಮೀಥೇನ್. ಎಸ್. ಇನ್ನು ಟಾಲಿನ್ ಅಂದೆ. ಸ್ಪೆಷಲ್ ಏನು? ಯಾವ ಪಾಯಿಂಟ್ ಗೊತ್ತಿರಲೇಬೇಕು ಟಾಲಿನ್ದಾಗ? TNT ಇದು ಒಂದು ಬಾಂಬು, ಸ್ಫೋಟಕ, ಎಕ್ಸ್ಪ್ಲೋಸಿವ್. TNT ಅಂತಹ ಸ್ಫೋಟಕಗಳು, ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸುವ ಹೈಡ್ರೋಕಾರ್ಬನ್ ಯಾವುದು? ಆನ್ಸರ್ ಟಾಲಿನ್. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ, ಬಿಗ್ ಕ್ಲಾಸ್ ಆಫ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ಗಳು ಯಾವ ಒಂದು ದೊಡ್ಡ ವರ್ಗ ಯಾವುದು? ಆಪ್ಷನ್ ಎ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್, ಆಪ್ಷನ್ ಬಿ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್, ಆಪ್ಷನ್ ಸಿ ಮೆಲಾಮೈನ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ಗಳ ವರ್ಗದಲ್ಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಗುಂಪಲ್ಲಿ ಸಾಕಷ್ಟು ಉದಾಹರಣೆಗಳು ಬರ್ತದೆ, ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಆ ಒಂದು ವರ್ಗದಲ್ಲಿ, ಆ ಒಂದು ಗುಂಪಲ್ಲಿ ಸಾಕಷ್ಟು ಎಕ್ಸಾಂಪಲ್ಸು, ಸಾಕಷ್ಟು ಉದಾಹರಣೆಗಳು ಇರೋದ್ರಿಂದ ಹೈಡ್ರೋಕಾರ್ಬನ್ಗಳ ದೊಡ್ಡ ವರ್ಗ ಯಾವುದು? ಬಿಗ್ ಕ್ಲಾಸ್ ಯಾವುದು? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಬಿ ಆಲಿಫ್ಯಾಟಿಕ್ ಅಂದೆ. ಕೊಬ್ಬಿನಿಂದ ಪಡೆಯಬಹುದಾದ ಹೈಡ್ರೋಕಾರ್ಬನ್ಗಳಿಗೆ, ಕೊಬ್ಬಿನಿಂದ, ಫ್ಯಾಟ್, ಮೇಡ್ ಬೈ ಫ್ಯಾಟ್, ಕೊಬ್ಬಿನಿಂದ ಪಡೆಯಬಹುದಾದ ಹೈಡ್ರೋಕಾರ್ಬನ್ಗಳಿಗೆ ನಾವು ಏನು ಹೇಳ್ತೀವಿ? ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತೀವಿ. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಸಿ ಮೆಲಾಮೈನ್ ಅಂದೆ. ಮೆಲಾಮೈನ್ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಮೆಲಾಮೈನ್ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಓಕೆ, ಇಟ್ ಇಸ್ ಎಕ್ಸಾಂಪಲ್ ಫಾರ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು ಒಡೆಯೋದಿಲ್ಲ. ಆ ಪ್ರಶ್ನೆ ಹೆಂಗೆ ಕೇಳ್ತಾರೆ? ಕೆಳಗಿನವುಗಳಲ್ಲಿ ಯಾವುದು ಒಡೆಯದ ಪ್ಲಾಸ್ಟಿಕ್ ಅಂತ ಕೇಳ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಒಡೆಯದ ಪ್ಲಾಸ್ಟಿಕ್? ಯಾವ ಪ್ಲಾಸ್ಟಿಕ್ ಒಡೆಯೋದಿಲ್ಲ? ಆನ್ಸರ್ ಮೆಲಾಮೈನ್. ಅರ್ಥ ಆಯ್ತಾ? ಈ ಒಂದು ಮೆಲಾಮೈನನ್ನು ಅಗ್ನಿ ನಿರೋಧಕ, ಫೈರ್ ಪ್ರೂಫ್, ಅಗ್ನಿ ನಿರೋಧಕ ಕರ್ಟನ್ಗಳ ತಯಾರಿಕೆಯಲ್ಲಿ, ಅಗ್ನಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಫೈರ್ ಪ್ರೂಫ್ ಕರ್ಟನ್ಸು, ಫೈರ್ ಪ್ರೂಫ್ ಕ್ಲಾತ್ಸನ್ನು ತಯಾರು ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಆದೇಶನ ಕ್ರಿಯೆಗಳು ಮೀನ್ಸ್ ವಾಟ್? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಜರುಗಲು ಅವಶ್ಯಕವಾದ ಕಿರಣಗಳು. ಹಾಗೆ ಆದೇಶನ ಕ್ರಿಯೆಗಳು ಜರುಗಬೇಕಂದ್ರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಜರುಗಬೇಕಂದ್ರೆ, ಉಂಟಾಗಬೇಕಂದ್ರೆ ಯಾವ ಒಂದು ಕಿರಣಗಳನ್ನು ನಾವು ಪಾಸ್ ಮಾಡಬೇಕು ಕಂಪಲ್ಸರಿ ಅಂದಾಗ ಆಪ್ಷನ್ ಎ UV ರೇಸ್, ನೇಳಾತೀತ ಕಿರಣಗಳು, UV ರೇಸ್. ಆಪ್ಷನ್ ಬಿ ಎಕ್ಸ್ ಕಿರಣಗಳು, ಎಕ್ಸ್ ರೇಸ್. ಆಪ್ಷನ್ ಸಿ ಅವಗೆಂಪು ಕಿರಣ, IR ರೇಸ್. ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ನೇಳಾತೀತ ಕಿರಣ, UV ರೇಸ್. ಅರ್ಥ ಆಯ್ತಾ? ಈ ನೇಳಾತೀತ ಕಿರಣ ಅಂದಾಗ ಯಾವ ಪಾಯಿಂಟು ನಿಮಗೆ ಕಂಪಲ್ಸರಿ ಗೊತ್ತಿರಬೇಕು? ಖೋಟಾ ನೋಟು ಪತ್ತೆಗೆ, ಖೋಟಾ ನೋಟನ್ನು, ಫೋರ್ಜರಿ ನೋಟನ್ನು ಪತ್ತೆ ಮಾಡೋಕ್ಕೆ ಬ್ಯಾಂಕಲ್ಲಿ ಯೂಸ್ ಮಾಡ್ತಕ್ಕಂತಹ ರೇಸ್ ಯಾವುದು? ನೇಳಾತೀತ ಕಿರಣ, UV ರೇಸ್. ಅರ್ಥ ಆಯ್ತಾ? ಇನ್ನು ಎಕ್ಸ್ ಕಿರಣ ಅಂದಾಗ ಸ್ಪೆಷಲ್ ಪಾಯಿಂಟ್ ಏನು? ಮೂಳೆ ಮುರಿತವನ್ನು, ಫ್ರ್ಯಾಕ್ಚರ್ ಆಫ್ ಬೋನನ್ನು ಪತ್ತೆ ಹಚ್ಚಲು ಬಳಸುವ ಕಿರಣ ಯಾವುದು? ವಿದ್ಯುತ್ ಕಾಂತಿ ವಿಕಿರಣ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದು? ಎಕ್ಸ್ ರೇಸ್, ಎಕ್ಸ್ ಕಿರಣ. ಇನ್ನು ಅವಗೆಂಪು ಕಿರಣ ಅಂದಾಗ ಯಾವ ಪಾಯಿಂಟ್ ಕಂಪಲ್ಸರಿ ಗೊತ್ತಿರಬೇಕು? TV ರಿಮೋಟ್ಗಳ ತಯಾರಿಕೆಯಲ್ಲಿ ಬಳಸುವ ವಿದ್ಯುತ್ ಕಾಂತೀಯ ವಿಕಿರಣ ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಯಾವುದು? ಆನ್ಸರ್ IRS, ಅವಗೆಂಪು ಕಿರಣ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್. ಆಪ್ಷನ್ ಎ C6H12, ಆಪ್ಷನ್ ಬಿ C5H10, ಆಪ್ಷನ್ ಸಿ C4H10, ಆಪ್ಷನ್ ಡಿ C6H6. ಸರಿಯಾದ ಉತ್ತರ C6H12, C6H12. ಇದನ್ನು PC ಪರೀಕ್ಷೆಗಳಲ್ಲಿ, PSA ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ?
ಆಪ್ಷನ್ ಬಿ C5H10 ಅಂದೆ. C5H10 ಮೀನ್ಸ್ ವಾಟ್ ಓಕೆ ಪೆಂಟೀನ್. C5H10 ಮೀನ್ಸ್ ಪೆಂಟೀನ್. ಅರ್ಥ ಆಯ್ತಾ? ಪೆಂಟೀನ್. ಪೆಂಟ್ ಮೀನ್ಸ್ 5 ಅಂತ, ಪೆಂಟೀನ್. ಇನ್ನು ಆಪ್ಷನ್ C4H10 ಅಂದೆ. C4H10 ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟಾಗಿ ಕೇಳಿಸ್ಕೋಬೇಕು. LPGಯ ಮುಖ್ಯ ಘಟಕ ಡ್ಯಾಶ್, ಮೈನ್ ಕಾಂಪೋನೆಂಟ್ ಆಫ್ LPG. ಯಾವ ಆಪ್ಷನ್ ಹೋಗಬೇಕು? ಬ್ಯೂಟೇನ್. ಬ್ಯೂಟೇನ್. ಬ್ಯೂಟೇನ್ನ ಅಣುಸೂತ್ರ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಬ್ಯೂಟೇನ್. ಆನ್ಸರ್ C4H10. LPG ಮುಖ್ಯ ಘಟಕ ಅಂತ ಪ್ರಶ್ನೆ ಬಂದಾಗ ಆಪ್ಷನು ಬ್ಯೂಟೇನ್ ಅಂತಲೂ ಬರ್ಬೋದು, ಸೂತ್ರನೂ ಬರ್ಬೋದು. ಸೂತ್ರ ಬಂದಾಗ ಏನು ಬಂದಿರ್ತದೆ? C4H10 ಅಂತ ಬಂದಿರ್ತದೆ. ಬ್ಯೂಟೇನ್ ಅಂದರೂ ಒಂದೇನೆ, C4H10 ಅಂದರೂ ಒಂದೇನೆ. ಇನ್ನು ಆಪ್ಷನ್ ಡಿ C6H6 ಅಂದೆ. ಬೆನ್ಝೀನ್. ಬೆನ್ಝೀನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಬೆನ್ಝೀನ್. ಆನ್ಸರ್ C6H6. ಓಕೆ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ ಯಾರು? ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳ ಮೊದಲ ಸದಸ್ಯ, ಫಸ್ಟ್ ಮೆಂಬರ್ ಆಫ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್. ಆನ್ಸರ್ ಬೆನ್ಝೀನ್. ಅರ್ಥ ಆಯ್ತಾ? ಈ ಬೆನ್ಝೀನನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಬೆನ್ಝೀನನ್ನು ಮೊಟ್ಟ ಮೊದಲು ತಯಾರಿಸಿದ ವಿಜ್ಞಾನಿ ಮೈಕಲ್ ಫ್ಯಾರಡೆ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ. OH ಕ್ರಿಯಾ ಗುಂಪನ್ನು, OH ಫಂಕ್ಷನ್ ಗ್ರೂಪ್ ಹೊಂದಿರುವ ಸಂಯುಕ್ತಗಳು. ಆಪ್ಷನ್ ಎ ಆಲ್ಕೋಹಾಲ್ಗಳು, ಆಲ್ರೆಡಿ ಹೇಳಿದೆ ನಾನು. ಆಪ್ಷನ್ ಬಿ ಕಾರ್ಬಾಕ್ಸಿಲಿಕ್ ಆಮ್ಲಗಳು. ಆಪ್ಷನ್ ಸಿ ಆಲ್ಡಿಹೈಡ್ಗಳು. ಆಪ್ಷನ್ ಡಿ ಅಮೈನ್ಗಳು. ಸರಿಯಾದ ಉತ್ತರ OH ಅಂದ್ರೇನು? ಆಲ್ಕೋಹಾಲ್ಗಳು. OH ಕ್ರಿಯಾ ಗುಂಪನ್ನು ಹೊಂದಿರುವ ಸಂಯುಕ್ತಗಳು ಯಾವ ಆಪ್ಷನ್ ಹೋಗಬೇಕು? ಆಲ್ಕೋಹಾಲ್ಗಳು. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಬಿ ಕಾರ್ಬಾಕ್ಸಿಲಿಕ್ ಆಮ್ಲ ಅಂದೆ. ಕಾರ್ಬಾಕ್ಸಿಲಿಕ್ ಆಮ್ಲ. ಕಾರ್ಬಾಕ್ಸಿಲಿಕ್ ಆಮ್ಲಗಳ ಕ್ರಿಯಾ ಗುಂಪು ಯಾವುದು? COOH. ಓಕೆ, COOH. ಓಕೆನಾ? ಈ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಪಾಲಿಮರ್ಗಳನ್ನು ತಯಾರು ಮಾಡುವಾಗ ಯೂಸ್ ಮಾಡ್ತಾರೆ. ಇನ್ನು ಅವು ಮೆಡಿಷನ್ ತಯಾರು ಮಾಡ್ಬೇಕಾದ್ರೆ, ಮೆಡಿಷನ್ ತಯಾರು ಮಾಡುವಾಗ ಯೂಸ್ ಮಾಡ್ತೀವಿ. ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನು ಪಾಲಿಮರ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ, ಮೆಡಿಷನ್ ಔಷಧಿಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಾ? ಎಸ್. ಇನ್ನು ಆಪ್ಷನ್ ಸಿ ಆಲ್ಡಿಹೈಡ್ ಅಂದೆ. ಆಲ್ಡಿಹೈಡ್ ಅಂದಾಗ ಯಾವ ಪಾಯಿಂಟ್ ನಿಮಗೆ ಪಕ್ಕಾ ಗೊತ್ತಿರಬೇಕು? ಶವಗಳನ್ನು ಕೊಳೆಯದ ಹಾಗೆ ರಕ್ಷಿಸಲು, ಹಾಗೆ ಡೆಡ್ ಬಾಡಿಗಳನ್ನು ಪ್ರಿಸರ್ವ್ ಮಾಡೋದಕ್ಕೆ. ಡೆಡ್ ಬಾಡೀಸನ್ನು ಪ್ರಿಸರ್ವೇಷನ್ ಆಫ್ ಡೆಡ್ ಬಾಡೀಸ್. ಶವಗಳನ್ನು ಕೊಳೆಯದ ಹಾಗೆ ರಕ್ಷಣೆ ಮಾಡಲು ಬಳಸುವ ರಾಸಾಯನಿಕ ಯಾವುದು? ಆನ್ಸರ್ ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್. ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್. ಈ ಪಾಯಿಂಟ್ ಗೊತ್ತಿರಬೇಕು, ಇದು ತುಂಬ ಇಂಪಾರ್ಟೆಂಟ್. ಇನ್ನು ಅಮೈನ್ಗಳಂದಾಗ ಅಮೈನ್ಗಳ ಕ್ರಿಯಾ ಗುಂಪು ಯಾವುದು? NH2. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ. ಸ್ನೇಹಿತರೆ, ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ, PSI ಪರೀಕ್ಷೆಗೆ ಇಲ್ಲಿ ಕಾಣುತ್ತಿರುವ PSI ಮತ್ತು PCಗಾಗಿ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 3ನೇ ಪರಿಶುದ್ಧ ಮುದ್ರಣ. ಓಕೆ, ಇದು ರೀಸೆಂಟಾಗಿ ಮೇ ಮಂತಲ್ಲಿ 2021 ಮೇ ಮಂತಲ್ಲಿ ರಿವೈಸ್ ಆಗಿ ಬಂದಿದೆ. ಇದು 2ನೇ ಮುದ್ರಣ ಇತ್ತು, ಈಗ ಇದು 3ನೇ ಮುದ್ರಣ ಆಗಿದೆ, 3ನೇ ಪರಿಶುದ್ಧ ಮುದ್ರಣ ಆಗಿದೆ. ಮುಂದೆ ಇರತಕ್ಕಂತಹ PC ಪರೀಕ್ಷೆಗೆ, PSI ಪರೀಕ್ಷೆಗೆ ಇದನ್ನು ನೀವು ಇವಾಗ ಖಂಡಿತ ರೆಫರ್ ಮಾಡ್ಬೋದು. ಕಾರಣ 2020ರಲ್ಲಿ ಜರುಗಿದ PSI ಪರೀಕ್ಷೆಗಳಲ್ಲಿ, PC ಪರೀಕ್ಷೆಗಳಲ್ಲಿ, RSI ಪರೀಕ್ಷೆಗಳಲ್ಲಿ ಈ ಪುಸ್ತಕದಿಂದ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. 2020 PSI ಜನವರಿ PSI ಪರೀಕ್ಷೆಯಲ್ಲಿ 32 ಪ್ರಶ್ನೆಗಳಿಗೆ 30 ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿದ್ದು. ಅಂದರೆ 30 ಪ್ರಶ್ನೆಗಳಿಗೆ ಈ ಪುಸ್ತಕ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಟ್ಟಿತ್ತು. ಅದೇ ಜನವರಿ 2020 ಹಾಗೆ ಜನವರಿ ನಡೆದಂತಹ RSI ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಿಂದ 22 ಪ್ರಶ್ನೆಗಳು ಬಂದಿದ್ದು. 22ಕ್ಕೆ ಈ ಪುಸ್ತಕ 21 ಪ್ರಶ್ನೆಗಳಿಗೆ ಸಾಕ್ಷಿಯನ್ನು ಕೊಟ್ಟಿತ್ತು. ಆದ್ದರಿಂದ ನೀವು ಈ ಪುಸ್ತಕವನ್ನು ಮುಂದೆ ಇರತಕ್ಕಂತಹ PSI ಪರೀಕ್ಷೆಗೆ, PC ಪರೀಕ್ಷೆಗೆ ನೀವು ರೆಫರ್ ಮಾಡ್ಬೋದು, ಖಂಡಿತ ಯೂಸ್ ಆಗುತ್ತೆ. ಓಕೆ, ಎಸ್. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ. ಅತ್ಯಂತ ಚಿಕ್ಕ ಮತ್ತು ಸರಳ ಅಮೈನೋ ಆಮ್ಲ, ಸಿಂಪ್ಲೆಸ್ಟ್ ಅಮೈನೋ ಆಸಿಡ್
ಸಿಂಪ್ಲೆಸ್ಟ್ ಅಮೈನೋ ಆಸಿಡ್ ಯಾವುದು? ಆಪ್ಷನ್ ಎ ಗ್ಲೈಸಿನ್, ಆಪ್ಷನ್ ಬಿ ಸ್ಯಾಲಿಸಿಲಿಕ್ ಆಮ್ಲ, ಆಪ್ಷನ್ ಸಿ ಗ್ಲಿಸರಾಲ್, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಗ್ಲೈಸಿನ್. ಸರಿಯಾದ ಉತ್ತರ ಯಾವುದು? ಗ್ಲೈಸಿನ್. ಇನ್ನು ಆಪ್ಷನ್ ಬಿ ಸ್ಯಾಲಿಸಿಲಿಕ್ ಆಮ್ಲ ಅಂದೆ. ಸ್ಯಾಲಿಸಿಲಿಕ್ ಆಮ್ಲ ಯಾವ ಪಾಯಿಂಟ್ ಗೊತ್ತಿರಬೇಕು ನಿಮಗೆಲ್ಲ ಗೊತ್ತಿರ್ಬೋದು. ಆಸ್ಪರೀನ್ ಅಂತ. ಆಸ್ಪರೀನ್ ಒಂದು ನೋವು ನಿವಾರಕ, ಪೇನ್ ರಿಮೂವರ್. ಆಸ್ಪರೀನ್ ಒಂದು ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ನೋವು ನಿವಾರಕ. ಆಸ್ಪರೀನ್ ಅಂದರೆ ಆಸ್ಪರಿನ್ನ ಕೆಮಿಕಲ್ ನೇಮ್ ಏನು? ಆಸ್ಪರಿನ್ನ ಕೆಮಿಕಲ್ ನೇಮ್, ರಾಸಾಯನಿಕ ಹೆಸರು ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್. ಅಸಿಟೈಲ್ ಸ್ಯಾಲಿಸಿಲಿಕ್ ಆಸಿಡ್. ಓಕೆ, ಆಸ್ಪರಿನ್ನ ರಾಸಾಯನಿಕ ಹೆಸರು ಯಾವ ಆಪ್ಷನ್ ಹೋಗಬೇಕು? ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ಅಥವಾ ಆಸಿಡ್. ಓಕೆ, ಇನ್ನು ಆಪ್ಷನ್ ಸಿ ಗ್ಲಿಸರಾಲ್ ಅಂದೆ. ಗ್ಲಿಸರಾಲ್ ಎಲ್ಲಿ ಯೂಸ್ ಮಾಡ್ತೀವಿ? ಗ್ಲಿಸರಾಲನ್ನು ಆಹಾರ ಸಂರಕ್ಷಣೆಯಲ್ಲಿ, ಆಹಾರ ಪದಾರ್ಥಗಳನ್ನು ಸಂರಕ್ಷಣೆ ಮಾಡುವಾಗ ಯೂಸ್ ಮಾಡ್ತಾರೆ. ಮೆಡಿಸಿನ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಸೋಂಕು ನಿವಾರಕವಾಗಿ ಯೂಸ್ ಮಾಡ್ತೀವಿ ಗ್ಲಿಸರಾಲನ್ನು. ಸೋಂಕು ನಿವಾರಕವಾಗಿ ಬಳಸ್ತೀವಿ. ಆಹಾರ ಸಂರಕ್ಷಣೆಯಲ್ಲಿ ಬಳಸ್ತೀವಿ. ಓಕೆ, ಮೆಡಿಸಿನ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ಯಾವುದನ್ನು? ಗ್ಲಿಸರಾಲನ್ನು. ಓಕೆನಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಸಾಬೂನನ್ನು ತಯಾರಿಸುವಾಗ ದೊರೆಯುವ ಉತ್ಪನ್ನಗಳು. ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಯಾವುದು? ಓಕೆ, ಆಪ್ಷನ್ ಎ ಸಾಬೂನು, ಸೋಪ್, ಆಪ್ಷನ್ ಬಿ ಗ್ಲಿಸರಾಲ್, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಎ ಮತ್ತು ಬಿ. ಸಾಬೂನನ್ನು ತಯಾರು ಮಾಡುವಾಗ ಸಾಬೂನು ಬರುತ್ತೆ, ಜೊತೆಗೆ ಗ್ಲಿಸರಾಲು ಸಹ ಬರುತ್ತೆ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಸಾಬೂನನ್ನು ಯಾವ ವಿಧಾನ ಬಳಸಿ ತಯಾರು ಮಾಡ್ತಾರೆ? ಸೋಪನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಯಾವ ಮೆಥಡ್ ಯೂಸ್ ಮಾಡ್ತಾರೆ? ಆನ್ಸರ್ ಸಫೋನಿಫಿಕೇಶನ್ ಪ್ರೋಸೆಸ್. ಸಫೋನಿಫಿಕೇಶನ್ ವಿಧಾನ, ಸಫೋನಿಫಿಕೇಶನ್ ಪ್ರೋಸೆಸ್. ಸಫೋನಿಫಿಕೇಶನ್ ವಿಧಾನದ ಮೂಲಕ ಸೋಪನ್ನು ತಯಾರು ಮಾಡ್ತಾರೆ. ಅರ್ಥ ಆಯ್ತಾ? ಎಸ್ ಸ್ನೇಹಿತರೆ, ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡ್ಕೊಳ್ಳಿ. ಸಾಬೂನು ತಯಾರಿಕೆಗೆ ಅವಶ್ಯಕವಾದ ಕಚ್ಚಾ ವಸ್ತುಗಳು. ಸೋಪನ್ನು ತಯಾರು ಮಾಡೋಕ್ಕೆ ಯಾವ ರಾ ಮೆಟೀರಿಯಲ್ಸ್ ಕಂಪಲ್ಸರಿ ಬೇಕೇ ಬೇಕು? ಎಣ್ಣೆ ಅಥವಾ ಕೊಬ್ಬು, ಆಯಿಲ್ ಆರ್ ಫ್ಯಾಟ್. ಎಣ್ಣೆ ಅಥವಾ ಕೊಬ್ಬು ಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ಬೇಕು, ಸೋಡಿಯಂ ಕ್ಲೋರೈಡ್ ಬೇಕು. ಯಾವ ಆಪ್ಷನ್ ಬೇಕು? ಎಣ್ಣೆ ಅಥವಾ ಕೊಬ್ಬು, ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಡ್. ಈ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಪ್ರಶ್ನೆ, ಸಾಬೂನೀಕರಣ ಮೌಲ್ಯ, ಸಫೋನಿಫಿಕೇಶನ್ ವ್ಯಾಲ್ಯೂ ಮೌಲ್ಯವನ್ನು ತಿಳಿಯಲು ಅವಶ್ಯಕವಾದ ರಾಸಾಯನಿಕ. ಆಪ್ಷನ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಸಿ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಓಕೆ, ಸೋಪನ್ನು ತಯಾರು ಮಾಡೋಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ. ಸೋಪನ್ನು ತಯಾರು ಮಾಡುವಾಗ ಸೋಡಿಯಂ ಹೈಡ್ರಾಕ್ಸೈಡ್ನು ಯೂಸ್ ಮಾಡ್ತಾರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನು ಯೂಸ್ ಮಾಡ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ರೆ ಬಟ್ಟೆ ಸೋಪ್ ಬರುತ್ತೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ರೆ ಬಾತಿಂಗ್ ಸೋಪ್ ಬರುತ್ತೆ. ಇದು ವ್ಯತ್ಯಾಸ. ಓಕೆ, ಇಲ್ಲಿ ಸಾಬೂನೀಕರಣ ಮೌಲ್ಯ ಅಂದೆ. ಸಾಬೂನೀಕರಣ ಮೌಲ್ಯ, ಸಫೋನಿಫಿಕೇಶನ್ ವ್ಯಾಲ್ಯೂ ಅಂದೆ. ಅಂದರೆ ಇಲ್ಲಿ ನಾವು ಎಣ್ಣೆ ಅಥವಾ ಕೊಬ್ಬನ್ನು ಗ್ರಾಮಲ್ಲಿ ತಗೋಬೇಕು. ಎಣ್ಣೆ ಅಥವಾ ಕೊಬ್ಬುಗಳನ್ನು ನಾವು ಗ್ರಾಮಲ್ಲಿ ತಗೋಬೇಕು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಹೈಡ್ರಾಕ್ಸೈಡನ್ನು ಮಿಲಿಗ್ರಾಮಲ್ಲಿ ತಗೋಬೇಕು. ಎಣ್ಣೆ ಅಥವಾ ಕೊಬ್ಬನ್ನು ಗ್ರಾಮಲ್ಲಿ ತಗೋಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಮಿಲಿಗ್ರಾಮಲ್ಲಿ ತಗೋಬೇಕು. ಇದನ್ನು ಸೂಚಿಸುವುದೇ, ಇದನ್ನು ಇಂಡಿಕೇಟ್ ಮಾಡುವುದೇ ಏನು? ಸಾಬೂನೀಕರಣ ಮೌಲ್ಯ. ಅರ್ಥ ಆಯ್ತಾ? ಎಸ್. ಆಪ್ಷನ್ ಬಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಏನೋ ಸುಣ್ಣದ ತಿಳಿ ನೀರಿನ ರಾಸಾಯನಿಕ ಹೆಸರು ಅಂತ ಕೇಳ್ತಾರೆ. ಕೆಮಿಕಲ್ ನೇಮ್ ಆಫ್ ಸ್ಲೇಕ್ಡ್ ಲೈಮ್. ಯಾವ ಆಪ್ಷನ್ ಹೋಗಬೇಕು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಸುಣ್ಣದ ತಿಳಿ ನೀರು ಅಂದರೂ ಒಂದೇನೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೂ ಒಂದೇನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ, ಆಂಶಿಕ ಅಸವನ ವಿಧಾನ ಕಾರ್ಯನಿರ್ವಹಿಸುವ ತತ್ವ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್.
ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? ಆಪ್ಷನ್ ಎ ಬೇರೆ ಬೇರೆ ಕುದಿಯುವ ಬಿಂದು. ಇಲ್ಲಿ ನೋಡಿ, ಪೆಟ್ರೋಲಿಯಂ ಶುದ್ಧೀಕರಣ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಇದನ್ನು. ಪೆಟ್ರೋಲಿಯಮನ್ನು ಶುದ್ಧೀಕರಣ ಮಾಡುವಾಗ, ರಿಫೈನಿಂಗ್ ಆಫ್ ಪೆಟ್ರೋಲಿಯಮನ್ನು ಶುದ್ಧೀಕರಣ ಮಾಡುವಾಗ ಬಳಸುವ ವಿಧಾನ ಯಾವುದು? ಆಂಶಿಕ ಅಸವನ ವಿಧಾನ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಪ್ರೋಸೆಸ್. ಈ ಆಂಶಿಕ ಅಸವನ ವಿಧಾನ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? ಆಪ್ಷನ್ ಎ ಬೇರೆ ಬೇರೆ ಕುದಿಯುವ ಬಿಂದು, ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್. ಆಪ್ಷನ್ ಬಿ ಬರ್ನೌಲಿ ತತ್ವ, ಬರ್ನೌಲಿ ಪ್ರಿನ್ಸಿಪಲ್. ಆಪ್ಷನ್ ಸಿ ಎ ಮತ್ತು ಬಿ. ಆಪ್ಷನ್ ಡಿ ಪ್ಯಾಸ್ಕಲ್ ತತ್ವ. ಸರಿಯಾದ ಉತ್ತರ ಬೇರೆ ಬೇರೆ ಕುದಿಯುವ ಬಿಂದು, ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್, ಪ್ರಿನ್ಸಿಪಲ್ ಆಫ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಯಾವ ಆಪ್ಷನ್ ಹೋಗಬೇಕು? ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್, ಬೇರೆ ಬೇರೆ ಕುದಿಯುವ ಬಿಂದು. ಅರ್ಥ ಆಯ್ತಾ? ಎಸ್, ಇಲ್ಲ ಆಪ್ಷನ್ ಬಿ ಬರ್ನೌಲಿ ತತ್ವ ಅಂದೆ, ಬರ್ನೌಲಿ ಪ್ರಿನ್ಸಿಪಲ್. ವಿಮಾನಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಅಥವಾ ವಿಮಾನಗಳ ರೆಕ್ಕೆಗಳನ್ನು ತಯಾರು ಮಾಡುವಾಗ ಬಳಸುವ ತತ್ವ ಯಾವುದು? ಏರೋಪ್ಲೇನು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರು ಇದೇ ಆಪ್ಷನ್ಗೆ ಹೋಗಬೇಕು. ಆ ಏರೋಪ್ಲೇನ್ಗಳ ರೆಕ್ಕೆಗಳನ್ನು ತಯಾರು ಮಾಡುವಾಗ ಬಳಸುವ ತತ್ವ ಯಾವುದು ಅಂತ ಕೇಳಿದ್ರು ಇದೇ ಆಪ್ಷನ್ಗೆ ಹೋಗಬೇಕು. ಯಾವ ಆಪ್ಷನು? ಬರ್ನೌಲಿ ಪ್ರಿನ್ಸಿಪಲ್, ಬರ್ನೌಲಿ ತತ್ವ. ಇನ್ನು ಆಪ್ಷನ್ ಡಿ ಪ್ಯಾಸ್ಕಲ್ ತತ್ವ ಅಂದೆ, ಅಥವಾ ಪ್ಯಾಸ್ಕಲ್ ನಿಯಮ ಅಂತ ಹೇಳ್ತೀವಿ. ಕಾರುಗಳ ಬ್ರೇಕ್ ವ್ಯವಸ್ಥೆಯಲ್ಲಿ ಅಥವಾ ಹೈಡ್ರಾಲಿಕ್ ಬ್ರೇಕ್ ವ್ಯವಸ್ಥೆಯಲ್ಲಿ ಬಳಸುವ ತತ್ವ ಯಾವುದು? ಆನ್ಸರ್ ಪ್ಯಾಸ್ಕಲ್ ತತ್ವ ಅಥವಾ ಪ್ಯಾಸ್ಕಲ್ ನಿಯಮ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಸಾಕಷ್ಟು ಹೆಚ್ಚಿನ ತಾಪಕ್ಕೆ ಕಾಯಿಸಿದಾಗ ಆಲ್ಕೇನ್ಗಳು ವಿಭಜನೆ ಹೊಂದುತ್ತವೆ. ಆಬ್ಸೆನ್ಸ್ ಆಫ್ ಆಕ್ಸಿಜನಲ್ಲಿ ಹೈ ಟೆಂಪ್ರೇಚರ್ಲಿ ನಾವು ಕಾಯಿಸ್ತಾ ಹೈಡ್ರೋಕಾರ್ಬನ್ಗಳನ್ನು ಲಾಂಗ್ ಚೈನ್ ಉದ್ದ ಸರಪಣಿಯ ಆಲ್ಕೇನ್ಗಳನ್ನು ಅಥವಾ ಹೈಡ್ರೋಕಾರ್ಬನ್ಗಳನ್ನು ನಾವು ಕಾಯಿಸ್ತಾ ಹೋದರೆ ಆಲ್ಕೇನ್ಗಳು ಅಥವಾ ಹೈಡ್ರೋಕಾರ್ಬನ್ಗಳು ವಿಭಜನೆಯಾಗಿ ಡಿವೈಡ್ ಆಗಿ ಚಿಕ್ಕ ಸರಪಣಿಯ ಚಿಕ್ಕ ಸರಪಣಿಯ ಹೈಡ್ರೋಕಾರ್ಬನ್ಗಳು ಬರ್ತವೆ. ಈ ಕ್ರಿಯೆ ಏನಂತಾರೆ? ಆಪ್ಷನ್ ಎ ತುಂಡರಿಕೆ, ಪೈರೋಲಿಸಿಸ್. ಆಪ್ಷನ್ ಬಿ ಪ್ಯಾಶ್ಚರೀಕರಣ. ಆಪ್ಷನ್ ಸಿ ಬಯೋಮೆಥನೈಜೇಷನ್. ಆಪ್ಷನ್ ಡಿ ಬಾಷ್ಪೀಕರಣ. ಸರಿಯಾದ ಉತ್ತರ ತುಂಡರಿಕೆ, ಪೈರೋಲಿಸಿಸ್. ಅರ್ಥ ಆಯ್ತಾ? ಎಸ್. ಆಪ್ಷನ್ ಬಿ ಪ್ಯಾಶ್ಚರೀಕರಣ ಅಂದೆ, ಪ್ಯಾಶ್ಚರೈಜೇಷನ್ ಹಂಗಂದ್ರೇನು? ಉಷ್ಣತೆಯನ್ನು ಬಳಸಿ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ವಿಧಾನಕ್ಕೆ ಪ್ಯಾಶ್ಚರೀಕರಣ ಎನ್ನುವರು. ಕಿಲ್ಲಿಂಗ್ ಆಫ್ ಮೈಕ್ರೋಬ್ಸ್ ಬೈ ಹೀಟ್ ಟ್ರೀಟ್ಮೆಂಟ್ ಕಾಲ್ಡ್ ಪ್ಯಾಶ್ಚರೈಜೇಷನ್. ಯಾರು ಡಿಸ್ಕವರ್ ಮಾಡಿದ್ದು? ಪ್ಯಾಶ್ಚರೀಕರಣ ಪದ್ಧತಿಯನ್ನು ಕೊಟ್ಟ ವಿಜ್ಞಾನಿ ಯಾರು? ಲೂಯಿಸ್ ಪ್ಯಾಶ್ಚರ್. ಎಸ್, ಆಪ್ಷನ್ ಸಿ ಬಯೋಮೆಥನೈಜೇಷನ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ತ್ಯಾಜ್ಯದಿಂದ ಇಂಧನವನ್ನು ತಯಾರಿಸುವ ವಿಧಾನಕ್ಕೆ ಏನು ಹೇಳ್ತೀವಿ? ಬಯೋಮೆಥನೈಜೇಷನ್ ಅಂತ ಕರೀತೀವಿ. ಬಯೋಮೆಥನೈಜೇಷನ್, ತ್ಯಾಜ್ಯದಿಂದ, ವೇಸ್ಟಿಂದ ಫ್ಯೂಯಲನ್ನು ತಯಾರು ಮಾಡಿದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಒಂದು ವಿಧಾನಕ್ಕೆ ಏನು ಹೇಳ್ತೀವಿ? ಬಯೋಮೆಥನೈಜೇಷನ್ ಅಂತೀವಿ. ಇದನ್ನು FDಯಲ್ಲಿ ಕೇಳಿದರೆ ಸಾಕಷ್ಟು ಕಡೆ ರಿಪೀಟ್ ಆಗಿದೆ. ಇನ್ನು ಬಾಷ್ಪೀಕರಣ, ಎವಾಪರೇಷನ್. ಯಾವ ಪಾಯಿಂಟ್ ಗೊತ್ತಿರಬೇಕು? ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುವ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಆನ್ಸರ್ ಬಾಷ್ಪ ವಿಸರ್ಜನೆ ಅಥವಾ ಬಾಷ್ಪೀಕರಣ, ಟ್ರಾನ್ಸ್ಪಿರೇಷನ್ ಕರಿತೀವಿ, ಟ್ರಾನ್ಸ್ಪಿರೇಷನ್. ಅರ್ಥ ಆಯ್ತಾ? ಓಕೆ, ಎಸ್. ಇಲ್ಲಿ ಮತ್ತೊಂದು ಪಾಯಿಂಟ್ ಗೊತ್ತಿರಬೇಕು. ಬಟ್ಟೆಗಳು, ತೇವಪೂರಿತ ಬಟ್ಟೆಗಳು ಯಾವ ವಿಧಾನದ ಮೂಲಕ ಒಣಗುತ್ತವೆ? ಆನ್ಸರ್ ಬಾಷ್ಪೀಕರಣ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ. ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್ನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಈಥೈಲ್ ಆಲ್ಕೋಹಾಲ್. ಆನ್ಸರ್ C2. ಆಪ್ಷನ್ ಎ C2H5OH. ಆಪ್ಷನ್ ಬಿ C2H5SH. ಆಪ್ಷನ್ ಸಿ H2SO4. ಆಪ್ಷನ್ ಡಿ C6H6. ಸರಿಯಾದ ಉತ್ತರ C2H5OH. ಇದನ್ನು PSA ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಎಸ್, ಇಲ್ಲಿ
C2H5OH ಅಂದ್ರೇನು? ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್. ಎಲ್ಲಿ ಯೂಸ್ ಮಾಡ್ತೀವಿ? ಹಾಗೆ ಸ್ಯಾನಿಟೈಸರ್ ತಯಾರು ಮಾಡುವಾಗ ಈಥೈಲ್ ಆಲ್ಕೋಹಾಲನ್ನು ಯೂಸ್ ಮಾಡ್ತಾರೆ. ಬಿಯರು, ಬ್ರಾಂದಿ, ವಿಸ್ಕಿ ಅಂತಹ ಡ್ರಿಂಕ್ಸ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಸಿರಪ್ಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ ಈಥೈಲ್ ಆಲ್ಕೋಹಾಲನ್ನು. ಅರ್ಥ ಆಯ್ತಾ? ಇನ್ನು ಆಪ್ಷನ್ ಬಿ C2H5SH ಅಂದೆ. C2H5SH ನಿಮಗೆಲ್ಲ ಗೊತ್ತಿರ್ಬೋದು. LPGಯ ಸೋರುವಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ರಾಸಾಯನಿಕ ಯಾವುದು? ಕೆಮಿಕಲ್ ಯೂಸ್ ಟು ಡಿಟೆಕ್ಟ್ ಲೀಕೇಜ್ ಆಫ್ LPG. ಆನ್ಸರ್ ಏನು? ಈಥೈಲ್ ಮರ್ಕಾಪ್ಟನ್. ಆ ಈಥೈಲ್ ಮರ್ಕಾಪ್ಟನ್ ಸೂತ್ರ ಏನು? C2H5SH. ಈಥೈಲ್ ಮರ್ಕಾಪ್ಟನ್ ಅಂದ್ರೂ ಒಂದೇನೆ, C2H5SH ಅಂದ್ರೂ ಒಂದೇನೆ. ಅರ್ಥ ಆಯ್ತಾ? ಎಸ್. ಇನ್ನು ಆಪ್ಷನ್ ಸಿ H2SO4 ಅಂದೆ. H2SO4 ಮೀನ್ಸ್ ವಾಟ್? ಸಲ್ಫ್ಯೂರಿಕ್ ಆಮ್ಲ. ಇದನ್ನು ಕಿಂಗ್ ಆಫ್ ಕೆಮಿಕಲ್ಸ್ ಅಂತೀವಿ. ಕಿಂಗ್ ಆಫ್ ಕೆಮಿಕಲ್ಸ್, ರಾಸಾಯನಿಕಗಳ ರಾಜ ಅಂತ ಹೇಳ್ತಾರೆ. ರಾಸಾಯನಿಕಗಳ ರಾಜ. ಯಾವ ಆಪ್ಷನ್ ಹೋಗಬೇಕು? H2SO4 ಆಪ್ಷನ್ಗೆ ಹೋಗಬೇಕಾಗತ್ತೆ. ಇನ್ನು ಆಪ್ಷನ್ ಡಿ C6H6 ಅಂದೆ. C6H6 ಅಂದ್ರೇನು? ಬೆನ್ಝೀನ್. C6H6 ಮೀನ್ಸ್ ಬೆನ್ಝೀನ್. ಅರ್ಥ ಆಯ್ತಾ? ಎಸ್. ಸ್ನೇಹಿತರೆ, ಹೈಡ್ರೋಕಾರ್ಬನ್ಸ್ ಕೆಮಿಸ್ಟ್ರಿಲಿ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಯಾವುದು ಅಂದೆ ನಾನು? ಹೈಡ್ರೋಕಾರ್ಬನ್ಸ್ ಅಂದೆ. ಹೈಡ್ರೋಕಾರ್ಬನ್ಸ್ ಅಂದಾಗ ನಿಮಗೆ ಯಾವ ಪಾಯಿಂಟು ಕಂಪಲ್ಸರಿ ನೆನಪಿರಬೇಕು ಒಬ್ಬ ಸ್ಪರ್ಧಾರ್ಥಿಗೆ ಅಂದಾಗ ಕಡೆ ಪಕ್ಷ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಇಷ್ಟಾರು ನಿಮಗೆ ನೆನಪಿರಬೇಕು. ಓಕೆ, ಬಹುಮುಖ್ಯ ಪಾಯಿಂಟ್ಸ್ಗಳು. ಗೋಬರ್ ಗ್ಯಾಸ್ನಲ್ಲಿರುವ ಘಟಕ, ಮೈನ್ ಕಾಂಪೋನೆಂಟ್ ಆಫ್ ಗೋಬರ್ ಗ್ಯಾಸ್. ಯಾವ ಆಪ್ಷನ್ ಹೋಗಬೇಕು? ಮೀಥೇನ್. ಸೂತ್ರ ಏನು? CH4. ಮೋಸ್ಟ್ ಇಂಪಾರ್ಟೆಂಟ್. ಇನ್ನು LPGಯ ಮುಖ್ಯ ಘಟಕ ಆಲ್ರೆಡಿ ಹೇಳಿದೆ. LPGಯ ಮುಖ್ಯ ಘಟಕ, ಮೈನ್ ಕಾಂಪೋನೆಂಟ್ ಆಫ್ LPG. ಯಾವ ಆಪ್ಷನ್ ಹೋಗಬೇಕು? ಬ್ಯೂಟೇನ್. ಸೂತ್ರ ಬಂದು C4H10. CNGಯ ಘಟಕಗಳು, ಕಾಂಪೋನೆಂಟ್ಸ್ ಆಫ್ CNG. ಯಾವ ಆಪ್ಷನ್ ಹೋಗಬೇಕು? ಮೀಥೇನ್ ಮತ್ತು ಈಥೇನ್ ಆಪ್ಷನ್ಗೆ ಹೋಗಬೇಕು. ಘಟಕಗಳು ಅಂತ ಕೊಟ್ಟಾಗ CNGಯ ಮುಖ್ಯ ಘಟಕ ಅಂತ ಕೊಟ್ಬಿಟ್ರೆ ಅವಾಗ ಯಾವ ಆಪ್ಷನ್ ಹೋಗಬೇಕು? ಮೀಥೇನ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಮುಖ್ಯ ಘಟಕ, ಮೈನ್ ಕಾಂಪೋನೆಂಟ್ ಅಂತ ಕೊಟ್ಟಾಗ ನೀವು ಕೇವಲ ಮೀಥೇನ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಇದನ್ನು SDL ಕೇಳಿದ್ದಾರೆ. ಇನ್ನು ನಗಿಸುವ ಅನಿಲ, ಲಾಫಿಂಗ್ ಗ್ಯಾಸ್ ಎಂದರೆ ಡ್ಯಾಶ್. ಯಾವ ಆಪ್ಷನ್ಗೆ ಹೋಗಬೇಕು? ನೈಟ್ರಸ್ ಆಕ್ಸೈಡ್ಗೆ ನಾವು ಲಾಫಿಂಗ್ ಗ್ಯಾಸ್ ಅಂತೀವಿ, ನಗಿಸುವ ಅನಿಲ ಅಂತೀವಿ. ಕಾರಣ ಇದು ಒಂದು ಅರೆವಳಿಕೆ ವಸ್ತು, ಅನಸ್ತೇಷಿಯಾ. ಅರ್ಥ ಆಯ್ತಾ? ಅನಸ್ಥೆಟಿಕ್. ಇನ್ನು ನೆಕ್ಸ್ಟ್ ಪಾಯಿಂಟ್, ಜೌಗು ಅನಿಲ ಎಂದರೆ ಮಾರ್ಸ್ ಗ್ಯಾಸ್. ಅಮಾಂಗ್ ದ ಫಾಲೋಯಿಂಗ್ ಮಾರ್ಸ್ ಗ್ಯಾಸ್ ಇಸ್ ಡ್ಯಾಶ್. ಯಾವ ಆಪ್ಷನ್ ಹೋಗಬೇಕು? ಮೀಥೇನ್. ಜೌಗು ಅನಿಲ ಎಂದರೆ ಮೀಥೇನ್. ಇನ್ನು ಜೈವಿಕ ಅನಿಲ, ಇದು ಇಟ್ ಕೇಸ್ ಪ್ರಶ್ನೆ. ಜೈವಿಕ ಅನಿಲ, ಬಯೋಗ್ಯಾಸ್. ಜೈವಿಕ ಅನಿಲದಲ್ಲಿರುವ ಘಟಕಗಳು, ಕಾಂಪೋನೆಂಟ್ಸ್ ಆಫ್ ಬಯೋಗ್ಯಾಸ್. ಯಾವ ಆಪ್ಷನ್ಗೆ ಹೋಗಬೇಕು? ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಓಕೆನಾ? ಎಸ್. ಆಪ್ಷನ್ ಕೊನೆ ಪಾಯಿಂಟ್, ಗ್ಯಾಸೋಹಾಲ್ ಎಂದರೆ ಡ್ಯಾಶ್. ಗ್ಯಾಸೋಲಿನ್ ಮತ್ತು ಈಥೈಲ್ ಆಲ್ಕೋಹಾಲ್ನ ಮಿಶ್ರಣಕ್ಕೆ ನಾವು ಏನು ಹೇಳ್ತೀವಿ? ಗ್ಯಾಸೋಹಾಲ್ ಅಂತ ಕರಿತೀವಿ. ಈ ಥರ ಕಡೆ ಪಕ್ಷ ಎಲ್ಲ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಧನ್ಯವಾದಗಳು.